ನಮಸ್ಕಾರ ಗೆಳೆಯರೆ, ನಾವು ಇವತ್ತು ಕೋಸ್ಟಲ್ ಟೌನ್ ಆಗಿರುವಂತಹ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಇದು ವೆಸ್ಟರ್ನ್ ಘಾಟ್ಸ್ ಅರೇಬಿಯನ್ ಸೀನ ಬಳಿ ಬರುತ್ತೆ. ಈ ಜಾಗದಲ್ಲಿ ನೀವು ಫೇಮಸ್ ಟೆಂಪಲ್, ಡಿವೋಷನಲ್ ಹಾಗೂ ಬಹಳ ಅದ್ಭುತವಾದ ನೇಚರ್ ನೋಡ್ಬೋದು. ಇದು ಒಂದು ಪರ್ಫೆಕ್ಟ್ ಆಲ್ಟರ್ನೇಟ್ ಫಾರ್ ಗೋವಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಲ್ಲಿರುವಂತಹ ಅದ್ಭುತವಾದ ಪರಿಸರ ಹಾಗೂ ಪವರ್ಫುಲ್ ಟೆಂಪಲ್ ಪ್ರವಾಸಿಗರನ್ನ ಮತ್ತು ಭಕ್ತಾದಿಗಳನ್ನ ತನ್ನತ್ತ ಸೆಳೆಯುತ್ತೆ. ಇಲ್ಲಿ ಸುಮಾರು ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ. ಸೊ ಅದರಲ್ಲಿ ಓಂ ಬೀಚು, ಕೂಡ್ಲೆ ಬೀಚು, ಮತ್ತೆ ಗೋಗರ್ಭ ಕೇವ್ ಹಾಗೂ ಪವರ್ಫುಲ್ ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ ಹಾಗೂ ಒಳ್ಳೆ ಸನ್ಸೆಟ್ ವ್ಯೂಸ್ ನೀವು ನೋಡಬಹುದು ಇಲ್ಲಿ. ಸೊ 3 days ಕಂಪ್ಲೀಟ್ ಗೋಕರ್ಣನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೋಕರ್ಣಗೆ ನಾವು ಹೋಗ್ತಾ ಇರೋದು ಬಂದು ಟ್ರೈನಲ್ಲಿ. ಸೊ ಟ್ರೈನ್ ಜರ್ನಿ ಟು ಗೋಕರ್ಣ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸು. ದಟ್ಟವಾದ ಹಸಿರು ಕಾಡುಗಳ ಮಧ್ಯದಲ್ಲಿ ಸುಂದರವಾದ ವಾಟರ್ ಫಾಲ್ಸು, ರಿವರ್ಸ್ನ ನೋಡಿಕೊಂಡು ಡೋರು ವಿಂಡೋ ಇಂದ ಬರೋ ತಣ್ಣ ಗಾಳಿನ ಅನುಭವಿಸ್ತಾ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ರು ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಟ್ರೈನ್ ಜರ್ನಿ ಫೀಲ್ ಆಗೋ ಮಜಾನೇ ಬೇರೆ ಕಣ್ರಿ. ನಿಮ್ಗೆ ಆಲ್ಮೋಸ್ಟ್ 10 hours ಜರ್ನಿ ಆಗುತ್ತೆ ಫ್ರಮ್ ಬೆಂಗಳೂರು. ಈ ಜರ್ನಿಯಲ್ಲಿ ಬಹಳಷ್ಟು ಟನಲ್ ಸಿಗುತ್ತೆ. ಆ ಟನಲ್ಸ್ ಅಂತೂ ಎಷ್ಟು ಹತ್ರದಲ್ಲಿ ಹೋಗುತ್ತೆ ಅಂದ್ರೆ ಟ್ರೈನು, ಯಪ್ಪ ಹೆವಿ ಎಕ್ಸ್ಪೀರಿಯನ್ಸ್ ಕಣ್ರಿ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಫೀಲ್ಸು. ಆ ಟನಲ್ ಬಂದ್ರು ನಾವು ಬಂದು ಹತ್ರ ನಿಂತ್ಕೊಂಡು ನೋಡ್ತಿರ್ತೀವಿ. ಒಂದೊಂದ್ ಕಡೆ ಅಂತೂ ಬೀಜ ಬಾಯಿಗೆ ಬರುತ್ತೆ. ಬೀಜ ಬಾಯಿಗೆ ಬರೋ ತರ ಪಕ್ಕದಲ್ಲಿ ಎಷ್ಟು ಹತ್ರದಲ್ಲಿ ಹೋಗ್ತಾರೆ ಅಂದ್ರೆ ನಿಜವಾಗ್ಲೂ ಸ್ವಲ್ಪ ಮಿಸ್ ಆದ್ರೂ ಡೈರೆಕ್ಟ್ ಸ್ವರ್ಗಕ್ಕೆ ಟಿಕೆಟ್ ಅನ್ಕೊಳ್ಳಿ. ಒಟ್ನಲ್ಲಿ ಟ್ರೈನ್ ಜರ್ನಿ ಅಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸು, ದಿ ಬೆಸ್ಟ್ ಎಕ್ಸ್ಪೀರಿಯನ್ಸು. ಒಂದೊಂದು ಜರ್ನಿ ಜಸ್ಟ್ ಜರ್ನಿ ಮಾತ್ರ ಆಗಿರೋದಿಲ್ಲ, ಲೈಫ್ನ ಒಂದು ಬೆಸ್ಟ್ ಮೆಮೊರೀಸ್ ಆಗ್ಬಿಡುತ್ತೆ. ನಿಜವಾಗ್ಲೂ ಟ್ರೈನ್ ಜರ್ನಿಯಲ್ಲಿ ಯಾರೋ ಗೊತ್ತಿಲ್ದಿರೋರೆಲ್ಲ ಪರಿಚಯ ಆಗ್ತಾರೆ. ಸಖತ್ ಎಂಜಾಯ್ ಮಾಡ್ತೀವಿ ನಾವು. ಬಾಯ್ಸ್ ಅಂತೂ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ರಿ. ಯಾವ ರೇಂಜ್ಗೆ ಎಂಜಾಯ್ ಮಾಡಿದಿರಿ ಅಂದ್ರೆ ನಮ್ಮ ಟ್ರೈನ್ ಬೋಗಿನಲ್ಲಿ ಎಲ್ಲರ ಹತ್ರನೂ ಬುಕ್ ಆಗ್ಬಿಟ್ರಿ, ಎಲ್ಲರೂ ನೋಟೆಡ್ ಆಗೋ ತರ ಎಂಜಾಯ್ ಮಾಡಿದಿರಿ. ಟ್ರೈನ್ ಜರ್ನಿ ಕೆಲವೊಬ್ರು ಬೋರಿಂಗ್ ಅಂತಾರೆ, ಎಷ್ಟು ಮಜಾ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಡ್ಯಾನ್ಸಿಂಗ್ ಮಾಡ್ತಾ, ಅಂತಾಕ್ಷರಿ ಆಡ್ತಾ ಒಳ್ಳೆ ಮಜಾ ಕಂಡ್ರಿ. ನಿಜವಾಗ್ಲೂ ನಮ್ಮ ಟ್ರೈನ್ ಬೋಗಿನಲ್ಲಿ ಇರೋರಿಗೆಲ್ಲ ಒಂದು ಫ್ರೀ ಕನ್ಸರ್ಟ್ ಅಂತ ಅನ್ಕೋಬಿಡಿ. ನಿಜವಾಗ್ಲೂ ಈ ತರ ಫ್ರೆಂಡ್ಸ್ ಜೊತೆ ಲೈಫಲ್ಲಿ ಒಂದ್ಸತಿ ಆದ್ರೂ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ನಿಜವಾಗ್ಲೂ ಒಳ್ಳೆ ಮಜಾ ಇರುತ್ತೆ. ನಾವು ಕೊಟ್ಟಿರೋ ಕ್ವಾಟ್ಲೆಗೆ ಪಬ್ಲಿಕ್ ರಿಯಾಕ್ಷನ್ ಒಂದು ಶಾರ್ಟ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಶಾರ್ಟ್ಸ್ ಅಲ್ಲಿ ಹೋಗಿ ನೋಡಿ. ಸೊ ಫೈನಲಿ ನಾವು ಗೋಕರ್ಣ ರೀಚ್ ಆದ್ರಿ. ಆಲ್ಮೋಸ್ಟ್ 10 o'clock ಆಗಿದೆ ಟೈಮ್ ಈಗ. ಸೊ ನಾವು ಆಲ್ರೆಡಿ ಬೈಕ್ಸ್ನ ಬುಕ್ ಮಾಡಿದ್ರಿ. ನಾವು 350 to 800 rupees ಅಲ್ಲಿ ನಿಮಗೆ ಬೈಕ್ಸ್ ರೆಂಟರಲ್ಲಿ ಸಿಗುತ್ತೆ. ಇಲ್ಲಿ ಗೋಕರ್ಣ ರೈಲ್ವೆ ಸ್ಟೇಷನ್ ಹತ್ರನೇ ಸಿಗುತ್ತೆ ಬೇಕಂದ್ರೆ. ಹಂಗೆ ನಾವಿಲ್ಲಿ ಗೋಕರ್ಣ ಸ್ಟೇಷನ್ ನಿಯರ್ ಬೈ ಅಲ್ಲೇ ನಾವು ರೂಮ್ಸ್ನ ಕೂಡ ಬುಕ್ ಮಾಡಿದ್ರಿ. ಅಲ್ಲೇ ನೈಟ್ ಸ್ಟೇ ಇವತ್ತು. ನಾಳೆ ಚೆನ್ನಾಗಿ ತಿರುಗಾಡಕ್ಕೆ ಹೇಗುತ್ತೆ, ಚೆನ್ನಾಗಿ ಪೆಟ್ರೋಲ್ ಎಲ್ಲ ತುಂಬಿಸ್ತಿದ್ರಿ ಗಾಡಿಗೆ. ಗುಡ್ ಮಾರ್ನಿಂಗ್, ಶುಭೋದಯ ಫ್ರೆಂಡ್ಸ್. ಈಗ ನಾವು ಸ್ಟೇಷನ್ ನಿಯರ್ ಬೈ ಅಲ್ಲಿ ಮಾಡಿದ ರೂಮ್ನ ಚೆಕ್ಔಟ್ ಮಾಡಿ ಬೀಚ್ ನಿಯರ್ ಬೈ ಅಲ್ಲಿ ಒಂದು ರೆಸಾರ್ಟ್ನ ಬುಕ್ ಮಾಡಿದ್ರಿ. ಸೊ ಅಲ್ಲಿಗೆ ಚೆಕ್ ಇನ್ ಆಗಕ್ಕೆ ಹೋಗ್ತಿದೀವಿ. ನೋಡ್ಗುರು, ಇದೇ ನಾವು ಮಾಡಿರೋ ರೆಸಾರ್ಟ್ ಟ್ಯೂನ್ ಆಫ್ ಓಷನ್ ಅಂತ. ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಗುಡ್ ಫೆಸಿಲಿಟಿ ಕೊಡ್ತಾರೆ. ಆದ್ರೆ ಮೀಡಿಯೇಟರ್ಸ್ ನ ನಂಬಿ ಮಾತ್ರ ಬರಬೇಡಿ. ಡೈರೆಕ್ಟ್ ರೆಸಾರ್ಟ್ ಓನರ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಬೀಚ್ ಪಕ್ಕದಲ್ಲೇ ಒಳ್ಳೆ ರೆಸಾರ್ಟ್ ಸಿಗುತ್ತೆ. ನಾನಂತೂ ಯಾವಾಗ ಬೀಚ್ ಹತ್ರ ಹೋಗೋಣ ಅಂತ ಕಾಯ್ತಿದ್ದೆ. ಏನಾದ್ರೂ ಪೀಸ್ಫುಲ್ನೆಸ್ ಇದೆಯಾ ಇಲ್ಲಿ? ಬಾ ಸಖತ್ತು. ಈ ಬೀಚ್ ಅಲೆಗಳ ಸೌಂಡ್ ಕೇಳ್ತಿದ್ರೇನೆ ಒಂಥರ ಪೀಸು ಕಂಡ್ರಿ. ನಿಜವಾಗ್ಲು ವಾವ್, ಏನ್ ಸಖತ್ತಾಗಿದೆ ನೋಡ್ರಿ ಈ ಸೀನು. ನಿಜಕ್ಕೂ ಅಷ್ಟು ಕಷ್ಟ ಬಿದ್ದು ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಕ್ಕೂ ವರ್ತ್ ಕಂಡ್ರಿ ಒಂದು ಸೀನಿಂದ. ಸೊ ಇದು ಬಂದು ಕುಮ್ಟಾ ಬೀಚ್ ಅಂತ. ಈ ಬೀಚ್ಗೆ ಇಲ್ಲಿ ರೆಸಾರ್ಟ್ಸ್ ಅಲ್ಲಿ ಯಾರು ಸ್ಟೇ ಮಾಡ್ತಾರೋ ಅವ್ರಿಗೆ ಮಾತ್ರ ಅಲೋ ಇರುತ್ತೆ. ಸೊ ಈ ಬೀಚಲ್ಲಿ ಯಾವುದೇ ಪಾಪ್ಯುಲೇಟೆಡ್ ಇರೋದಿಲ್ಲ. ಆರಾಮಾಗಿ ನೀವು ಮಾತ್ರ ಇರ್ತೀರಾ ಈ ಬೀಚಲ್ಲಿ, ಬೇರೆ ಯಾರು ಇರೋದಿಲ್ಲ. ಫುಲ್ ಪ್ರೈವಸಿ ಇರುತ್ತೆ. ನಾವು ನಮ್ಮ ಹುಡುಗರೆಲ್ಲ ಮಸ್ತಾಗಿ ರೆಡಿಯಾಗಿ ಬೀಚ್ ಹತ್ರ ಒಂದು ಒಳ್ಳೆ ಫೋಟೋ ಶೂಟ್ಸ್ ಮಾಡೋಣ ಅಂತ ಬಂದ್ರಿ. ನೋಡಿ ಒಳ್ಳೆ KGF ಮೂವಿ ತರ ಬಿಲ್ಡಪ್. ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ನಕ್ಕನ್ ಸಮುದ್ರನೇ ನಂದು ಹೋಗಿ ಇಳ್ದ್ಬಿಟ್ಟು ಅಳ್ಳೇ ಬಿಡೋಣ ಅನ್ನೋ ರೇಂಜ್ ಅಲ್ಲಿ ಹೋಗ್ತಾ ಇದೀರಿ ನೋಡಿ ನಾವು. ಒಳ್ಳೆ ಲವರ್ ಬೈ ರೇಂಜ್ ಅಲ್ಲಿ ಬೊಕ್ಕೆ ಹಿಡ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ದೆ. ಆಮೇಲೆ ನೆನಪಾಯ್ತು ನನ್ಗೆ ಯಾರು ಹುಡುಗಿನೇ ಇಲ್ಲ ಅಂತ. ಹಂಗೂ ಹಿಂಗೂ ಒಂದು ಒಳ್ಳೆ ಕ್ಲಿಪ್ಸ್ ತಗೊಂಡೆ, ಅದನ್ನೆಲ್ಲ ಸೇರಿ ಒಂದು ಎಡಿಟ್ ಮಾಡಿದೀನಿ. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡಿ. ಮತ್ತೆ ರೂಮ್ ಹತ್ರ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ರಿ. ಆದ್ರೂ ಬೀಚ್ ಹತ್ರ ಬಂದು ಬೀಚ್ ಒಳಗಡೆ ಇಳ್ದು ಆಟ ಆಡಿಲ್ಲ ಅಂದ್ರೆ ಮನ್ಸಿಗೆ ತೃಪ್ತಿನೇ ಇಲ್ಲ ಕಣ್ರಿ. ಅದಕ್ಕೆ ಮತ್ತೆ ಬೀಚ್ ಹತ್ರ ಹೋದ್ರಿ. ಆದ್ರೆ ಈ ಸತಿ ನಾವು ಹೋಲಿ ಕಲರ್ಸ್ ತಗೊಂಡ್ ಹೋಗಿದ್ರಿ. ಒಳ್ಳೆ ಚಿಕ್ಕ ಮಕ್ಕಳ ತರ ಹೋಲಿ ಕಲರ್ಸ್ ಇಂದ ಮರಳಿಂದ ಒಬ್ರಿಗೊಬ್ರು ಎರಚ್ಕೊಂಡು ನೀರಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಬೀಚಲ್ಲಿ ಹುಡುಗರ ಜೊತೆ ವಾಲಿಬಾಲ್ ಆಡೋ ಮಜಾನೇ ಬೇರೆ ಕಣ್ರಿ. ಆ ಮರಳಲ್ಲಿ ಬಿದ್ದು ಎದ್ದು ಬೀಚಲ್ಲಿ ವಾಲಿಬಾಲ್ ಆಡೋ ಮಜಾನೇ ಬೇರೆ. ಹಂಗೆ ಇಲ್ಲಿ ಲೋಕಲ್ ಹುಡುಗರು ಬ್ಯಾಟು ಬಾಲ್ ತಗೊಂಡ್ಬಂದಿದ್ರು. ಬಿಡ್ತೀವ ನಾವು ಅವ್ರ ಹತ್ರ ಕಿತ್ಕೊಂಡು 1-2 ಬಾಲ್ ಆಡೋ ಅಷ್ಟರಲ್ಲಿ ಸನ್ಸೆಟ್ ಆಯ್ತು. ಸನ್ಸೆಟ್ ವ್ಯೂ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಿದೆ. ಬಾ ಸೂಪರ್ ಕಣ್ರಿ, ಸೂಪರ್ ಸೀನು. ನಿಜವಾಗ್ಲು ವಂಡರ್ಫುಲ್, ಅಮೇಜಿಂಗ್. ಹಾಗೆ ಬೀಚಲ್ಲಿ ಆಟಾಡ್ತಿರ್ಬೇಕಾದ್ರೆ ನೋಡಿ ನಂಗೆ ಏನ್ ಸಿಕ್ಕಿದೆ ನೋಡಿ. ಬೀಚಲ್ಲಿ ನಾವು ಇದನ್ನ ಶಂಕು ಅಂತ ಕರಿತೀವಿ.
ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕಾಗತ್ತೆ ಅಂತ ಎತ್ತಿ ಹಂಗೆ ಜೋಬಲ್ಲಿ ಹಾಕೊಂಬಿಟ್ಟೆ. ಸೊ ಸನ್ಸೆಟ್ ಲವರ್ಸ್ಗಂತೂ ಬೆಸ್ಟ್ ಸ್ಪಾಟ್ ಕಣ್ರಿ ಇದು. ಹಂಗೆ ನೋಡ್ತಾ ನೋಡ್ತಾ ರಾತ್ರಿನೇ ಆಗೋಯ್ತು ಕಣ್ರಿ. ರಾತ್ರಿ ಮೂನ್ ಲೈಟಲ್ಲಿ ಬೀಚ್ ಮುಂದೆ ಕೂತ್ಕೊಂಡು ಬೀಚ್ ಸೌಂಡ್ ಕೇಳಿಸ್ಕೊಂತ ಕೂತಿದ್ರೆ ಆಹಾ ನಿಜವಾಗ್ಲೂ ಸ್ವರ್ಗ ಕಣ್ರಿ, ಸ್ವರ್ಗ. ಪೀಸು, ಎಷ್ಟೊಂದು ಪೀಸ್ ಅಂದರೆ ಅಷ್ಟೊಂದು ಪೀಸು ನಿಜವಾಗ್ಲೂ. ಲೈಫಲ್ಲಿ ಒನ್ ಟೈಮ್ ಆದರೆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಂಡ್ರಿ ಇದನ್ನ ನೀವು. ಸೊ ನೆಕ್ಸ್ಟ್ ಡೇ ಸಿಗೋಣ. ಬೈ, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗುರು. ನೆನ್ನೆ ಎಲ್ಲ ಫುಲ್ಲು ಬೀಚಲ್ಲಿ ಬಿದ್ದು ಎದ್ದು ಒದ್ದಾಡಿ ಇವತ್ತು ಫುಲ್ ಸ್ಪಿರಿಚುವಲ್ ಆಗೋಣ ಅಂತ ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಬಂದು ತುಂಬಾ ಹಳೆಯ ಹಾಗೂ ಪವರ್ಫುಲ್ ದೇವಸ್ಥಾನ. ಇದು ಸುಮಾರು 4th ಸೆಂಚುರಿಯಲ್ಲಿ ಡ್ರಾವಿಡಿಯನ್ ಆರ್ಕಿಟೆಕ್ಚರಲ್ ಸ್ಟೈಲ್ ಅಲ್ಲಿ ಬಿಲ್ಟ್ ಆಗಿದೆ. ಇದು ಬಂದು ಶಿವ ಟೆಂಪಲ್. ಇಲ್ಲಿ ಶಿವನ ಒಂದು ಆತ್ಮಲಿಂಗ ಇದೆ ಅನ್ನೋದು ಒಂದು ನಂಬಿಕೆ. ಇದರ ಹಿಂದೆ ದೊಡ್ಡ ಸ್ಟೋರಿನೇ ಇದೆ. ಒಂದು ರಾಮಾಯಣ ಕಾಲದಲ್ಲಿ ನಡೆದಿರುವಂತಹ ಒಂದು ಘಟನೆಯ ಒಂದು ಸ್ಟೋರಿ ಇದೆ ಇದರ ಹಿಂದೆ. ಆಕ್ಚುಲಿ ಇಲ್ಲಿ ಭಕ್ತಾದಿಗಳಿಗೆ ಆ 6 feet ಟಾಲ್ ಇರುವಂತಹ ಒಂದು ಆತ್ಮಲಿಂಗನ ಟಾಪ್ ಪೋರ್ಷನ್ ನ ಟಚ್ ಮಾಡ್ಲಿಕ್ಕೆ ಬಿಡ್ತಾರೆ. ಅದು ಆಕ್ಚುಲಿ ಕೌಸ್ ನ ಏರ್ ಶೇಪ್ ಅಲ್ಲಿ ಇರುತ್ತೆ, ಹಸುವಿನ ಒಂದು ಕಿವಿಯ ಶೇಪ್ ಅಲ್ಲಿ ಇರುತ್ತೆ. ಶಿವನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಮ್ಗೆ ಮಹಾಲಕ್ಷ್ಮಿ ಮೇಡಮ್ ಸಿಗ್ಬಿಡೋದಾ? ಯಪ್ಪ, ಇವ್ರಂತೂ ಒಂದ್ ಕಾಲದಲ್ಲಿ ಸೆನ್ಸೇಷನಲ್ ಹೀರೋಯಿನ್. ಅವರು ಮತ್ತೆ ಅವ್ರ ಮಗ ಟೆಂಪಲ್ ಅಲ್ಲಿ ಸಿಕ್ಕರು. ನಮ್ಗಂತೂ ಹೆವಿ ಖುಷಿ ಆಗ್ಬಿಡ್ತು ಅವ್ರನ್ನ ನೋಡಿ. ಇವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಇನ್ನ ಯಂಗ್ ಕಾಣಿಸಿದ್ದಾರೆ. ಹಂಗೆ ಅವ್ರ ಹತ್ರ ಫೋಟೋಸ್ ತಗೊಂಡ್ವಿ. ಆದ್ಮೇಲೆ ದೇವರ ಒಂದು ಪ್ರಸಾದ ತಿನ್ಲಿಕ್ಕೆ ಬಂದ್ರಿ. ಟೈಮಿಂಗ್ಸ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ. ಮತ್ತೆ ಈ ದೇವಸ್ಥಾನಕ್ಕೆ ಪಂಚೆ ಇಲ್ದಿರ ಅಲೋ ಮಾಡಲ್ಲ ಕಣ್ರಿ, ಇದನ್ನ ಹೇಳೋದ್ ಮರ್ತೆ. ಇವ್ನು ನೋಡಿ ನಮ್ ದೋಸ್ತಂದು ತುಂಬಾ ದೊಡ್ಡದು ಮನ್ಸು. ಎಲ್ರಿಗೂ ಅವನೇ ಹೋಗಿ ಊಟ ಬಡಿಸಿದಾನೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಆದ್ಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ರಿ. ಇಲ್ಲಿ ಇಂಡಿಯನ್ ಟ್ರೆಡಿಷನಲ್ ಆರ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಇದು ಬಂದು ಮಹಾಬಲೇಶ್ವರನ ರಥ. ನೆಕ್ಸ್ಟ್ ಗೋಗರ್ಭ ಕೇವ್ಗೆ ಹೋಗೋ ದಾರಿಲಿ ಯಾವ್ದೋ ಕಲ್ಯಾಣಿ ನೋಡಿದ್ರಿ. ನೋಡಿ ಏನ್ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ ಇದನ್ನ. ಎಂತ ಡಿಸೈನ್ ಅಲ್ಲಿ ಕಟ್ಟಿದ್ದಾರೆ ನೋಡಿ. ಸೆಂಟ್ರಲ್ ಯಾವ್ದೋ 2 ಮೀನ್ಗಳು ಬೇರೆ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಗಂಡ ಹೆಂಡತಿ ಇರ್ಬೋದಾ ಅಂತ. ಸೊ ಫೈನಲಿ ರೀಚ್ ಟು ಗೋಗರ್ಭ ಕೇವ್ ಆರ್ ಶಿವ ಕೇವ್. ನೋಡಿ ಕೇವು ಇದೆ. ಕೇವು ಎಷ್ಟು ಸೀಲಿಂಗ್ ಎಷ್ಟು ಕೆಳಗಡೆ ಇದೆ ನೋಡಿ. ಫುಲ್ ಬಕ್ಕೊಂಡು ಹೋಗ್ಬೇಕಂತೂ ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಇದು ಬಂದು 2000 ಇಯರ್ ಹಳೆ ಸಿಂಗಲ್ ರಾಕ್ ಅಂತ ಕಣ್ರಿ. ಒಂದೇ ಸಿಂಗಲ್ ರಾಕ್ನ ಈ ಥರ ಕೊರೆದು ಈ ಥರ ಮಾಡ್ಕೊಂಡಿದ್ದಾರೆ ಒಳಗಡೆ. ಸೂಪರಾಗಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ. ಒಳಗಡೆ ಬಂದರೆ ಎಷ್ಟು ಸಖತ್ ಪೀಸ್ಫುಲ್ನೆಸ್ ಇದೆ ಅಂದರೆ ನಿಜವಾಗ್ಲೂ. ಈ ಕೇವ್ ಒಳಗಡೆ ಬಂದರೆ ಆಚೆ ಪ್ರಪಂಚನೇ ಮರ್ತೋಗ್ತೀವಿ ಆ ಥರ ಇದೆ. ಮೈಂಡ್ ಎಲ್ಲ ಫುಲ್ ನಿಜಕ್ಕೂ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ. ಓಯ್ ಗುರು, ಇಲ್ಲಿ ನೋಡಿ. ಈ ಕೇವ್ ಒಳಗಡೆ ಇನ್ನೊಂದು ಸುರಂಗ ಮಾರ್ಗ ಬೇರೆ ಇದೆ ಕಣ್ರಿ. ಇದ್ರೊಳಗಡೆ ಒಂದು ಕೇವ್ ಇದೆ. ಎಲ್ಲ ಮುಚ್ಚೋಗಿದೆಯೋ ಒಳಗಡೆ ಗೊತ್ತಿಲ್ಲ. ಯಪ್ಪ ಸಖತ್ತು. ಫುಲ್ ಅಡ್ವೆಂಚರಸ್ ಇದೆ ಕಣ್ರಿ ಈ ಕೇವು ನಿಜಕ್ಕೂ. ಆಚೆ ಇಷ್ಟೊಂದು ಬಿಸಿಲಿದ್ರು ಒಳಗಡೆ ಫುಲ್ ಡಾರ್ಕ್ ಆಗಿದೆ. ಇಲ್ಲಿ ನಂಗೆ ಅನ್ಸ್ದಂಗೆ ಸುಮಾರು ಜ್ಞಾನಿಗಳು ಮೆಡಿಟೇಷನ್ ಮಾಡಿರೋ ಜಾಗ. ಯಾರೋ ಈಗ್ಲೂ ಇಲ್ಲಿ ಇದಾರೆ ಅಂತ ಅನ್ಸ್ತಿದೆ ಕಣ್ರಿ. ಆ ತರ ಫೀಲ್ ಆಗ್ತಿದೆ ನೋಡಿ. ದೇವ್ರ ದರ್ಶನ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ. ಸೊ ಹಂಗೆ ಗೋಗರ್ಭ ಕೇವ್ ಇಂದ ಬಂದ್ರೆ ಮತ್ತೆ ಮಹಾಬಲೇಶ್ವರ ಟೆಂಪಲ್ ಹತ್ರ ಬರ್ತೀವಿ. ಇದು ಗೋಗರ್ಭ ಕೇವ್ ಬಂದು ಕೂಡ್ಲೆ ಬೀಚ್ ಹತ್ರ ಇರೋದು. ಹಂಗೆ ಸ್ವಲ್ಪ ಮಹಾಬಲೇಶ್ವರ ಟೆಂಪಲ್ ಹತ್ರ ಬಂದು ನೈಟ್ ಶಾಪಿಂಗ್ ಸ್ವಲ್ಪ ಮಾಡಿಕೊಂಡು ಮತ್ತೆ ಮಹಾಬಲೇಶ್ವರ ಟೆಂಪಲ್ ಹತ್ರ ಇಂದ ಒಂದು ಕಲ್ಯಾಣಿ ಒಂದಿದೆ. ಸೊ ಕಲ್ಯಾಣಿ ಹತ್ರ ಹೋದ್ರಿ. ಸೊ ಇದನ್ನ ಕೋಟಿ ತೀರ್ಥ ಅಂತ ಕರೀತಾರೆ. ತಣ್ಣಗೆ ಗಾಳಿ ಬೇರೆ ಬೀಸ್ತಿದೆ. ಪ್ಲೆಸೆಂಟ್ ವೆದರು ಚೆನ್ನಾಗಿದೆ. ಸೊ ಡೇ ವೆಂಟ್ ವೆರಿ ವೆಲ್. ಸ್ಪಿರಿಚುವಲ್ ಡೇ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಗುಡ್. ನಾಳೆ ಸಿಗೋಣ. ಗುಡ್ ಮಾರ್ನಿಂಗ್ ಗುರು. ಇವತ್ತು ಲಾಸ್ಟ್ ಡೇ 3. ಇವತ್ತು ಫುಲ್ ನೀರಲ್ಲಿ ಮತ್ತೆ ಬಿದ್ದು ಒದ್ದಾಡಿ ಎದ್ದೇಳೋಣ ಅಂತ ಹೇಳಿ ಇವತ್ತು ಫುಲ್ ವಾಟರ್ ಆಕ್ಟಿವಿಟೀಸ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ತಗೊಂಡಿರೋ ವಾಟರ್ ಆಕ್ಟಿವಿಟೀಸ್ ಬಂದು ಅಡ್ವೆಂಚರ್ ಗೋಕರ್ಣ ಅಂತ ಹೇಳಿ. ಇವರು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಆಕ್ಟಿವಿಟೀಸ್ನ ಲಿಸ್ಟ್ ಇಟ್ಟಿದ್ದಾರೆ. ಸೊ ಅವರೊಂದು ಲೊಕೇಶನ್ ಹೇಳಿದ್ದಾರೆ. ಸೊ ಅಲ್ಲಿ ಹೋಗ್ತಿದೀವಿ ನಾವು. ಹೋಗೋ ದಾರಿಯಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ನೋಡಿ. ಇಲ್ಲಿಂದ ಏನ್ ಸಖತ್ತಾಗಿ ಕಾಣಿಸಿದೆ ಅಂತ. ಬೀಚ್ ವ್ಯೂ ಅಂತೂ ಸೂಪರ್ ಆಗಿದೆ. ಇಲ್ಲಿ ಸನ್ಸೆಟ್ ಬಂದ್ರೆ ಮಾತ್ರ ಒಳ್ಳೆ ಲೊಕೇಶನ್ ಇದು. ಬರ್ಬೇಕಾದ್ರೆ ಸನ್ಸೆಟ್ ನೋಡೋಣ ಇಲ್ಲಿ ಈ ಲೊಕೇಶನ್ ಅಲ್ಲಿ. ಅವ್ರು ಕಳಿಸಿರುವಂಥ ಲೊಕೇಶನ್ಗೆ ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಈಗ ಅವ್ರದ್ದೇ ಒಂದು ಬೋಟಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಎಲ್ಲ ಅಡ್ವೆಂಚರಸ್ನೆಲ್ಲ ಮಾಡಿಸ್ಕೊಂಡು ಮತ್ತೆ ವಾಪಸ್ ಇಲ್ಲೇ ಕರ್ಕೊಂಬಂದು ಬಿಡ್ತಾರೆ. ಸೊ ಬೈಕ್ಸ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಿ ಈಗ ಅವ್ರು ಕರೆಸಿರುವಂಥ ಒಂದು ಬೋಟಿಗೆ ಹತ್ತೋಣ ಬನ್ನಿ. ಲೆಟ್ಸ್ ಗೋ ಅಂಡ್ ಹ್ಯಾವ್ ಫನ್ ವಿತ್ ದ ವಾಟರ್. ಬೋಟ್ ಒಳಗಡೆ ಕಾಲಿಡ್ತಾನೆ ಸೇಫ್ಟಿ ಜಾಕೆಟ್ ಎಲ್ಲ ಹಾಕ್ಬಿಡ್ತಾರೆ. ಸೊ ಅವರ್ ಸೇಫ್ಟಿ ಇಸ್ ದೇರ್ ಫಸ್ಟ್ ಪ್ರಿಯಾರಿಟಿ ಅಂತೆ. ನಿಮಗೆ ಗೋಕರ್ಣ ಅಲ್ಲಿ ವಾಟರ್ ಆಕ್ಟಿವಿಟೀಸ್ಗೆ ಸುಮಾರು ಪ್ಯಾಕೇಜ್ಗಳು ಸಿಗ್ತವೆ. ಅದರಲ್ಲಿ ನನ್ಗೆ ಇಷ್ಟ ಆಗಿದ್ದು ಇದು ಅಡ್ವೆಂಚರ್ ಗೋಕರ್ಣ ಅನ್ನೋದು. ಇವರು ಸೀ ಡೈವಿಂಗು, ಕಯಾಕಿಂಗು, ಮಿಸ್ಟ್ರಿ ಕೇವು ಮತ್ತೆ ಡಾಲ್ಫಿನ್ ವಾಚಿಂಗು ಈ ತರ ಸುಮಾರು ಆಕ್ಟಿವಿಟೀಸ್ನ ಮಾಡಿಸ್ತಾರೆ. ಮತ್ತೆ ಪ್ಯಾರಡೈಸ್ ಬೀಚು, ಓಮ್ ಬೀಚು, ಮತ್ತೆ ವಾಪಸ್ ಬರ್ಬೇಕಾದ್ರೆ ಒಂದು ಒಳ್ಳೆ ಸನ್ಸೆಟ್ ವ್ಯೂನ ನಮಗೆ ತೋರಿಸ್ತಾರೆ. ನಾವು ಬೋಟಲ್ಲಿ ಈ ತರ ಸೈಲೆಂಟ್ ಆಗಿ ಕುತ್ಕೊಂಡು ಹೋಗೋ ಜಾಯಮನೆ ಅಲ್ಲ. ಒಂದ್ ಸ್ವಲ್ಪ ಅಷ್ಟೇ ಬೋಟಲ್ಲಿ ಇರೋರೆಲ್ಲ ಪರಿಚಯ ಆದ್ರು. ಅವ್ರ ಜೊತೆ ಎಲ್ಲರ ಜೊತೆ ಜಾಲಿ ಮಾಡ್ಕೊಂಡು ಫುಲ್ ಜಾಲಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ತಾ ಹೋದ್ರಿ. ಏನ್ ನಮ್ಮ ಹುಡುಗಿರೆಲ್ಲ ಕುತ್ಕೊಂಡು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾವ್ರೆ. ಏನ್ ಸಮುದ್ರದಲ್ಲಿರೋ ಉಪ್ಪು ನೀರ್ನೆಲ್ಲ ಸೋಸ್ಬೇಡ ಅಂತಾನ ಹಿಂಗೆ? ಗುರು ಇದ್ ನೋಡ್ತಿದ್ರೆ ನಂಗೆ ದೇವರ ಮೂವಿ ಸೀನೆ ಹಾಕ ಬರ್ದೆ ಗುರು ನಿಜಾಗ್ಲು.
ಸೊ ಫೈನಲಿ ರೀಚ್ ಆದ್ವಿ ಲೊಕೇಶನ್ಗೆ. ಸೊ ಇಲ್ಲೇ ಎಲ್ಲ ವಾಟರ್ ಆಕ್ಟಿವಿಟೀಸ್ ಮಾಡಿಸೋದು, ಸೀ ಡೈವಿಂಗ್, ಕಾಯಕಿಂಗ್ ಎಲ್ಲ ಇಲ್ಲೇ ಮಾಡಿಸೋದು. ಮೋಸ್ಟ್ ಪ್ರಾಬಲಿ ನನ್ನ ಹತ್ರ ಫೋನ್ ಇರಲ್ಲ ಅದನ್ನೆಲ್ಲ ಶೂಟ್ ಮಾಡೋದಕ್ಕೆ. ಈಗ ಶಿಪ್ ಮೇಲೆ ಇಂದ ಸೀ ಡೈವಿಂಗ್ ಮಾಡಕ್ ಹೇಳ್ತಾರೆ. ನಿಜ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನಂತೂ ಸೂ ಅಂತ ರೊನಾಲ್ಡೋ ತರ ಎಗರ್ದೆ. ಇದು ಈ ಕ್ಲಿಪ್ ನೋಡಿ, ಸೈಕು ಪಾಪ ಅವಳು. ಇಲ್ಲಿ ಇವ್ನು ನೋಡಿ ಹಿಂದ್ಗಡೆ ಹಿಂಗ್ ಬಗ್ಗೆ ನೋಡ್ತಾವನು. ವಾಟರ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಈಗ ಡಾಲ್ಫಿನ್ ವಾಚಿಂಗ್ ಬಂದಿದೀವಿ. ನಾನು ಬರ್ತಿರೋ ಎಕ್ಸಾಮ್ ರಿಸಲ್ಟ್ಸ್ ಎಷ್ಟು ವೇಟ್ ಮಾಡ್ತೀನಲ್ಲ ಗೊತ್ತಿಲ್ಲ. ಈ ಡಾಲ್ಫಿನ್ ಮಾತ್ರ ಆಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಓ ನೋಡಿ ಅಲ್ಲಿ ಬಂತು ನೋಡಿ ಡಾಲ್ಫಿನು. 2 ಡಾಲ್ಫಿನ್ ಇದೆ ಅಲ್ಲಿ. ಯಪ್ಪ ಫೈನಲಿ ಡಾಲ್ಫಿನ್ ನೋಡ್ಬಿಟ್ರಿ. ಅದೇನೋ ಕಣ್ಣಿಗೆ ಕಾಣಿಸ್ಬಿಟ್ಟೆ ಡಾಲ್ಫಿನ್, ಒಂಥರ ಮನ್ಸಿಗೆ ತೃಪ್ತಿ ಕಣ್ರಿ. ಇದ್ ನೋಡ್ರಿ ಯಾವ್ದೋ ಮಿಸ್ಟ್ರಿ ಕೇವ್ ಅಂತೆ. ಈ ತೂತಲ್ ನುಗ್ಗಿದ್ರೆ ಯಾವ ಕಡೆ ಯಾವ ತೂತಲ್ ಬರ್ತಿರೋ ಗೊತ್ತಿಲ್ಲ. ಮಿಸ್ಟ್ರಿ ಕೇವ್ ಅಂತ ಇದು. ಇಲ್ಲಿ ನೋಡ್ತಿದ್ರಲ್ಲ ಮನೆ, ಯಾರ್ದೋ ಪೂಜಾರಿ ಅವ್ರದ್ ಮನೆ ಅಂತೆ. ಇಡೀ ಬೆಟ್ಟದಲ್ಲಿ ಇದೊಂದೇ ಮನೆ ಕಣ್ರಿ. ನೈಟ್ ಎಲ್ಲ ಅದ್ ಹೆಂಗಿರ್ತಾರೋ ಈ ಜಾಗದಲ್ಲಿ, ಅಪ್ಪ ಸೈಕು. ಇದ್ಯಾವ್ದೋ ನೋಡ್ರಿ ವೈಟ್ ಪಾಲ್ ಅಂತೆ. ಮೇಲ್ಗಡೆ DJ, ಕೆಳಗಡೆ ರೆಸ್ಟೋರೆಂಟು. ಬಾ ಫುಲ್ ಜಾಲಿ ಕಣ್ರಿ ನಿಜಾಗ್ಲು. ಈ ತರ ಶಿಪ್ ಅಲ್ಲಿ ಒಂದ್ ದಿನ ಪೂರ್ತಿ, ಒಂದ್ ನೈಟ್ ಪೂರ್ತಿ ಇರ್ಬೇಕಣ್ರಿ ಸೆಂಟ್ರ್ ಬೀಚಲ್ಲಿ. ಸಕ್ಕತ್ತಾಗಿರುತ್ತೆ ಫೀಲು. ಫುಲ್ ಜಾಲಿ ಮಾಡ್ತಾ ಇದಾರೆ ಮೇಲ್ಗಡೆ DJ ಹಾಕೊಂಡು. ಸೊ ಎಲ್ಲ ಆಕ್ಟಿವಿಟೀಸ್ ಮುಗೀತು. ಅಡ್ವೆಂಚರ್ ಗೋಕರ್ಣ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಈಗ ನಾವು ವಾಪಸ್ ನಮ್ಮ ಬೈಕ್ಸ್ ಪಾರ್ಕಿಂಗ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಬೈಕ್ಸ್ ಎತ್ಕೊಂಡು ರೂಮ್ ಎಲ್ಲ ಚೆಕ್ಔಟ್ ಮಾಡಿ ಸೀದಾ ಬೆಂಗಳೂರು ಟ್ರೈನ್ ಹತ್ತು ಬಿಡೋದೆ. ಈಗ ನನಗೆ ಈ ಟ್ರಿಪ್ ಜಸ್ಟ್ ಒಂದು ಟ್ರಿಪ್ ಆಗಿ ಉಳ್ಕೊಂಡಿಲ್ಲ, ಲೈಫ್ ಟೈಮ್ ಮೆಮೊರಿ ಆಗ್ಬಿಡುತ್ತೆ. ಈ ಜಾಗ ನೆನಪಿದೆ ಅಲ್ಲ, ಬರ್ತಾ ಸನ್ಸೆಟ್ ನೋಡೋಣ ಅಂತ ಹೇಳಿದ್ದೆ ಅಲ್ಲ, ನೋಡಿ ಏನ್ ಸಕ್ಕದಾಗಿದೆ ವ್ಯೂ ಇಲ್ಲಿಂದ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕ್ ಸಿಗೋಣ. ಅಲ್ಲಿವರೆಗೂ ಜಾಲಿ ಮಾಡ್ತಾ ಇರಿ.